ಹರಪನಹಳ್ಳಿ ತಾಲೂಕಿನ ಹುಚ್ಚಂಗಿ ದುರ್ಗದ ಹುಚ್ಚಿಂಗಮ್ಮ ದೇವಿ ದರ್ಶನಕ್ಕೆ ಬಂದ ಮಹಿಳೆಯು ತಮ್ಮ ಗ್ರಾಮಕ್ಕೆ ವಾಪಸ್ ತೆರಳುತ್ತಿದ್ದ ಸಮಯದಲ್ಲಿ ದಲಿತ ಮಹಿಳೆಯೊಬ್ಬಳ ಮೇಲೆ ಖಾಸಗಿ ಬಸ್ನಲ್ಲಿ ಅತ್ಯಾಚಾರವನ್ನ ಮಾಡಿರುತ್ತಾರೆ. ಬಸ್ ಮಾಲೀಕರಾದ ಕಂಬತ್ತಳ್ಳಿ ಮಂಜಣ್ಣ ಇವರ ಬಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಚಾಲಕ, ನಿರ್ವಾಹಕ, ಕಂಡಕ್ಟರ್ ಸೇರಿ ಮೂವರು ಅತ್ಯಾಚಾರವನ್ನ ಮಾಡಿರುತ್ತಾರೆ ಎಂದು ಮಹಿಳೆ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳಾದ ಕೊಟ್ಟೂರು ತಾಲೂಕಿನ ಅಲಬೂರು ಗ್ರಾಮದ ಬಸ್ ಚಾಲಕ ಪ್ರಕಾಶ್ ಮಡಿವಾಳ, ಹರಪನಹಳ್ಳಿ ತಾಲೂಕಿನ ಡೆಗ್ಗಿ ಬಸಾಪುರ ಗ್ರಾಮದ ಬಸ್ ಕಂಡಕ್ಟರ್ ರಾಜಶೇಖರ್ ಹಾಗೂ ಅರಸೀಕೆರೆ ಗ್ರಾಮದ ಬಸ್ ಏಜೆಂಟ್ ಸುರೇಶ್ ಈ ಮೂವರು ಖಾಸಗಿ ಬಸ್ನಲ್ಲಿ ಇದ್ದ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ. ಆ ಮಹಿಳೆಯು ಹುಚ್ಚಂಗಿ ದುರ್ಗದಿಂದ ಖಾಸಗಿ ಬಸ್ ಅನ್ನ ಹತ್ತಿದ್ದಾರೆ. ಆ ಸಂದರ್ಭದಲ್ಲಿ ಬಸ್ನಲ್ಲಿ 8 ರಿಂದ 10 ಪ್ರಯಾಣಿಕರು ಮುಂದಿನ ಸ್ಟಾಪ್ನಲ್ಲಿ ಇಳಿದು ಹೋದರು. ನಂತರ ಬಸ್ನಲ್ಲಿ ನಾನು ಹಾಗೂ ನನ್ನ ಇಬ್ಬರು ಮಕ್ಕಳು ಮಾತ್ರ ಇದ್ದಾಗ ಚಾಲಕ, ನಿರ್ವಾಹಕ ಹಾಗೂ ಏಜೆಂಟರ್ ಮೂವರು ಸೇರಿ ಅಸಭ್ಯವಾಗಿ ವರ್ತಿಸಿ ನನ್ನ ಮೇಲೆ ಇರುವಂತಹ ಬಟ್ಟೆಗಳನ್ನು ಎಳೆದಾಡಿ ಬಲವಂತವಾಗಿ ಅತ್ಯಾಚಾರ ಮಾಡಿರುತ್ತಾರೆ ಎಂದು ಸಂತ್ರಸ್ತೆ ನನಗೆ ನ್ಯಾಯ ಕೊಡಿಸಿ ಎಂದು ಆ ಮಹಿಳೆ ಕಣ್ಣೀರು ಹಾಕುತ್ತಿದ್ದಾಳೆ ಮತ್ತು ಪೊಲೀಸರು ಖಾಲಿ ಬಿಳಿ ಹಾಳೆಯ ಮೇಲೆ ಸಹಿಯನ್ನ ಮಾಡಿಸಿಕೊಂಡಿರುತ್ತಾರೆ ಮತ್ತು ಅವರು 2,000 ರೂಪಾಯಿಯನ್ನ ಕೊಟ್ಟು ಆ ಮಹಿಳೆಗೆ ಕೊಟ್ಟು ನೀನು ಊರಿಗೆ ಹೋಗಮ್ಮ, ನಾವು ಫೋನ್ ಮಾಡಿದಾಗ ಮತ್ತೆ ಬರುವಂತೆ ಅಂತ ಹೇಳಿ ಕಳಿಸಿದ್ದಾರೆ. ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆ ಎಸ್ಪಿ ಶ್ರೀ ಹರಿಬಾಬು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಡಿವೈಎಸ್ಪಿ ವೆಂಕಟಪ್ಪ ನಾಯಕ್ ಅಧಿಕಾರಿಯಾಗಿದ್ದು ಸಿಪಿಐ ನಾಗರಾಜ್ ಎಂ ಕಮ್ಮಾರ್ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಿರುತ್ತಾರೆ. ವರದಿ ವೀರೇಶ್ ಎಚ್ ನಾಗ್ಲಾಪುರ್, ವಿಜಯನಗರ ಜಿಲ್ಲಾ. ನಾನು ಬೆಳಗಾವದಲ್ಲಿದ್ದೆ ಇಷ್ಟು ದಿನ. ನಮ್ಮ ಪಾಪಂದು ದೇವ ಐತಂತಂದೇಳಿ ನನ್ನ ಫ್ಯಾಮಿಲಿದು ನಾನು ಹುಡ್ಕೊಂಬಂದೆ. ಅದು ಸಿಗಲಿಲ್ಲ, ಅಲ್ಲಿ ಉಳ್ಕೊಳಕ್ಕೂ ನನಗೆ ವ್ಯವಸ್ಥೆ ಏನಿರಲಿಲ್ಲ. ಹಂಗಾಗಿಬಿಟ್ಟು ಏನು ಮಾಡಿದೆ, ಬಸ್ ಸ್ಟ್ಯಾಂಡಲ್ಲಿ ಪಾದಗಟ್ಟೆ ಹತ್ರ ಬಂದು ಬಸ್ ಹತ್ತಿ. ಯಾವ ಊರು? ಪಾದಗಟ್ಟೆ ಹುಚ್ಚಂಗಿದುರ್ಗ. ಏನು ದೇವ್ರಿಗೆ ಬಂದಿದ್ರೆ? ಹಾಂ, ದೇವ್ರಿಗೆ ಬಂದೆ, ಯುಗಾದಿ ಜಾತ್ರೆಗೆ. ಮತ್ತೆ ಅಲ್ಲಿಂದ ನೀವು ಯಾವ ಬಸ್ನಲ್ಲಿ ಬಂದ್ರಿ? ಪ್ರೈವೇಟ್ ಬಸ್. ಇದೇ ಬಸ್ನಿಂದ ಬಂದ್ರಿ ನೀವು? ಇದೇ ಬಸ್ನಲ್ಲಿ ಬಂದು ಜಾತ್ರೆಗೆ ಹೋಗಲಿಲ್ಲ ನೀವು? ಜಾತ್ರೆಗೆ ಹೋಗಿ ಹಲವು ತಪ್ಪಿಂದ ಎಲ್ಲ ಹುಡ್ಕೊಂಡೆ ಬಂದ್ರದು. ಸಿಗಲಿಲ್ಲ ನನಗೆ, ನಮ್ಮವ್ರು ಯಾರೋ ಅಂತ ಸಿಗಲಿಲ್ಲ. ಭಾಳ ಗಾಡಿದು ಹುಡ್ಕೋಕ್ಕಾಗಲಿಲ್ಲ. ಮಕ್ಳು ಬೇರೆ ಹೊಟ್ಟೆ ಸಾಯ್ತಾ ಇದ್ರು, ಆಗಲಿಲ್ಲ ಹುಡ್ಕಕ್ಕೆ. ಆಟ 40 ರೂಪಾಯಿ ಕೊಟ್ಟು ಆಟ ಬಾಡಿಗೆ ಮಾಡ್ಕೊಂಡು ಪಾದಗಟ್ಟೆ ಹತ್ರ ಬಂದು ಬಸ್ ಹತ್ತಿದ್ವಿ. ಅದರಲ್ಲಿ ಜನನೇ ಇದ್ರು, ಒಂದು 8-10 ಜನನೇ ಇದ್ರು. ನಾನು ಒಬ್ಬಳೇ ಇದ್ರೆ ಹೋಗ್ತಾರಕ್ಕೆಲ್ಲ ನನಗೆ ಕಾರಣನೇ ಇದ್ದಿಲ್ಲ. ಒಬ್ಬಳೇ ಇದ್ರು ಹೋಗ್ಬೇಕನ್ನೋ ಆಸೆನೇ ಇದ್ದಿಲ್ಲ ನನಗೆ. ಜನನ ಇಲ್ಲಿ ಇದೇ ಊರೆಲ್ಲ ನನಗೆ ಸುತ್ತಾಡ್ತಾರೆ, ಗೊತ್ತಾಗ್ತಿಲ್ಲ. ಮಾತ್ರ ನನಗೆ ಗೊತ್ತಾಗ್ತಿಲ್ಲ. ಅವ್ರನ್ನ ಜನನೆಲ್ಲ ಇಳಿಸ್ಬಿಟ್ಟು, ನಿನಗೆ ಅಕ್ಕ ನಿನ್ನ ದಾವಣಗೆರೆ 2 ಕಿಲೋಮೀಟ್ರ್ ಐತಿ, ಇಳಿಸ್ತೀನಿ ಅಂತಂದೇಳಿ ನನಗೆ ಕರ್ಕೊಂಡೋಗಿ ಚನ್ನಪುರ ಒಳಗೆ ರೋಡಿಗೆ ಹೋಗಿ ಅಲ್ಲಿ ಈ ಥರ ಮಾಡಿದ್ದು ನಿಜ ಆಯ್ತು ನೋಡಿ. ಏನನ್ನು ಮಾಡಿದ್ರು? ಅದು ಹೇಳಿದ್ನಲ್ಲ, ಈ ಥರ ಇಬ್ರು ಈ ಥರ ಮಾಡಿದ್ರು. ಅತ್ಯಾಚಾರ ಮಾಡಿದ್ರು. ಆಮೇಲೆ ಅತ್ಯಾಚಾರ ಇಬ್ಬರು ಯಾರ್ಯಾರು? ಅಳಬೇಡಮ್ಮ, ಅಳಬೇಡ. ನೀನು ಅಳ ಅಂತ ಅವಶ್ಯಕತೆ ಏನಿಲ್ಲ. ಈಗ ನಿನಗೆ ನ್ಯಾಯ ಬೇಕು ತಾನೆ. ಹೋರಾಟ ಮಾಡಕ್ಕೆ ನಿಮ್ಮ ಅಣ್ಣಂದ್ರು ಬಂದಿದ್ದಾರೆ, ಎಲ್ಲರೂ ನಿಮ್ಮ ಸಂಬಂಧಿಕರು. ನೀನು ಎದರ ಅಂತ ಅವಶ್ಯಕತೆ ಇಲ್ಲ. ಹೇಳು ಮದುವೆಗೆ ಏನು ಎದರ ಅಂತ ಅತ್ಯಾಚಾರ ಮಾಡಿದ್ ನಿಜ. ಎಷ್ಟು ಜನ ಇದ್ರು? 3 ಜನ ಆಯ್ತು. ಮೂವರಾಗ ಇಬ್ಬರು ಮಾತ್ರ ಅತ್ಯಾಚಾರ ಮಾಡಿದ್ರು. ಮೂವರು ನಿಮ್ಮ ಮೇಲೆ ದೈಹಿಕವಾಗಿ ನಿಮ್ಮನ್ನು ಬಳಸ್ಕೊಂಡ್ರು. ಮತ್ತು ಇದೆಲ್ಲ ಹೆಂಗೆ ಗೊತ್ತಾಯ್ತು? ಡಿಪಾರ್ಟ್ಮೆಂಟಿಗೆಲ್ಲ ಹೆಂಗೆ ಗೊತ್ತಾಯ್ತು? ನಾನು ಹೇಳ್ತಿದ್ದೀನಲ್ರಿ, ಅಲ್ಲ ಪೊಲೀಸ್ ಗಾಡಿ ಯಾವ ಫಸ್ಟ್ 2 ಬೈಕ್ ಹೋಯ್ತು. ಬೈಕ್ ಹೋಗಿದ ಮೇಲೆ ಅವ್ರು ಕುತ್ಕೊಂಡ್ರು. ಅದು ನಾನು ಇದೇ ಕಾರಣ ನನ್ನ ತಲೆ ಓಡಿತ್ತು. ಯಾರ ಬೈಕ್ ಬಂದ್ರೆ ಕೈ ಅಂದ್ರೆ ಯಾರಾದ್ರೂ ಹೋಗಿದ್ರೆ ಯಾರಾದ್ರೂ ಬಂದು ನನ್ಗೆ ಹೆಲ್ಪ್ ಮಾಡ್ಬೇಕಲ್ಲ. ನನ್ನ ಮಕ್ಳು ನೋಡ್ಕೊಂಡು ನನ್ನ ಜೀವ ಇವಾಗಲೇ ಹೋದ್ರೆ ಚಿಂತಿಲ್ಲ. ಇವ್ರು ಚೆನ್ನಾಗಿರ್ಬೇಕಂತ ಬಂದು ದೋರಿಗೆ ಬಂದು ಅಣ್ಣ ನನ್ಗೆ ಹೆಲ್ಪ್ ಮಾಡ್ರಣ್ಣ ಅಂತ ಟೀಚಿ ಹೊಡ್ತೀನಿ ನಿಜ. ಅಷ್ಟರೊಳಗೆ ಇಬ್ರು ಇದು ಮಾಡಿ. ಅಲ್ಲಮ್ಮ, ನೀನು ಈಗ ನಿಮ್ಮನ್ನ ದೈಹಿಕವಾಗಿ ಅವ್ರು ಇದನ್ನು ಮಾಡೋಕ್ಕಾರ ನಿನ್ನ ಮಕ್ಕಳ ನಿಮ್ಮ ಜೊತೆಯಲ್ಲೇ ಇದ್ರೆ ಹಿಡ್ಕೊಂಡು ಕೂತಿದ್ದೆ ಇಬ್ಬರು. ಯಾರು? ಅವ್ರು ಡ್ರೈವರ್ ಇಟ್ಕೊಂಡು ಬಾಯಿ ಇಬ್ರದ್ದು ಬಾಯಿ ಹಿಂಗೆ ಹಿಡ್ಕೊಂಡು ನಿನಗೆ ಬಾಯಿಗೆ ಬಟ್ಟೆ ಕಟ್ಟಿದ್ರ ಅವರು? ಕೈಲಿ ಹಿಡ್ಕೊಂಡು ಬಟ್ಟೆ ಕಟ್ಟಿ ಬಾಯಿ ಬಟ್ಟೆ ಕಟ್ಟಿದ್ರ?
ಟವಲ್ ಇದೆ, ಟವಲು ಟವಲ್ ನಿನಗೆ ಬಟ್ಟೆ ಅಲ್ಲೆಲ್ಲೂ ನಮ್ಮಮ್ಮ ಹೆಲ್ಪ್ ಮಾಡಿ ಅಂತ ಹೇಳಿ ಈ ಕಡೆ ತಿರುಗಿ ಈ ಕಡೆ ತಿರುಗಿ ಅಲ್ಲಿ ಹೆಲ್ಪ್ ಮಾಡಿ ಈ ಕಡೆ ತಿರುಗಿ ಕಂಪ್ಲೇಂಟ್ ಕೊಡ್ತಾರೆ. ಅವಾಗ 3 ಜನ ಸಿಕ್ಕರು. ನಾವು ಅಣ್ಣರೇ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವರೇ ಸ್ಟೇಷನ್ ಹತ್ರ ಬಂದು ಪೊಲೀಸ್ ಜೀಪ್ ಅಲ್ಲೇ ಬಂದಿತ್ತೆ. ಅಲ್ಲೇ ಪೊಲೀಸ್ ಜೀಪ್ ಅಂತ ಅವರೆಲ್ಲರೂ ಈ ಥರ ಇವ್ರಿಗೆ ಈ ಥರ ಆಗತ್ತೆ, ಈ ಥರ ನ್ಯಾಯ ಕೊಡಿಸ್ಬೇಕಂತಂದೇಳಿ ಅವರು ನನ್ನ ಅಣ್ಣ ತಮ್ಮನ್ನ ನನಗೋಸ್ಕರ ಒಳ್ಳೆ ಹೋರಾಡಿದ್ರು. ಯಾರು ರೋಡ್ನೇ ಬೈಕ್ನಾಗ ಹೋಗ್ತಾರೆ ಅಂದ್ರಲ್ಲ ಅವ್ರೇನ? ಅವರು ಒಂದು ಸುಮಾರು 4-5 ಜನ ಸೇರ್ಕೊಂಡು ಕೂಡಿದ್ರು, ಭಾಳ ಜನನೇ ಕೂಡಿದ್ರು. ಭಾಳ ಜನ ಕೊಡ್ಕೊಂಡು ಈ ಥರ ಐತಿ ಈ ಥರ ಅಂತ ಹೇಳಿ ಅವ್ರ ಫೋನ್ ನಂಬರ್ ಅವ್ರ ಅಡ್ರೆಸ್ ಎಲ್ಲ ಕೊಟ್ಟೋಗಿದ್ದಾರೆ ಸ್ಟೇಷನ್. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಗೌರಮ್ಮ, ಊರು? ಜರಕಟ್ಟೆ. ನನಗೆ ಟೈಮ್ಸ್ ಗೊತ್ತಾಗ್ತಿಲ್ಲ. ಅಲ್ಲ ಬೆಳಿಗ್ಗೆ ನಾನು ಅಲ್ಲಿ ಪಾದಗಟ್ಟೆ ಹತ್ರ ಪೊಲೀಸ್ನಲ್ಲಿ ರಾತ್ರಿ ನಾನು ಕರ್ಕೊಂಡೋಗಿ ಬಿಟ್ಟು ಬಂದ್ರು. ಎಲ್ಲಿ ಪಾದಗಟ್ಟೆ ಹತ್ರ ಪಾದಗಟ್ಟೆ ಹತ್ರ ಇಲ್ಲೇ ನೀವು ಚರ್ಚೆ ಇರ್ತೀಮ ಇದು ಇರ್ತಂತಂದೇಳಿ ಅಲ್ಲೇ ಬಿಟ್ಟವ್ರು. ಹುಡುಗರು ನಿಮಗೆ ತೊಡಿ ಮೇಲಕ ಮನ್ಸ್ಕೊಂಡು ಜಾಗ ಇರ್ತಿಲ್ಲ. ಪಾದಗಟ್ಟೆ ಅದು ಬೆಳಗಿನ ಜಾವ 5 ಗಂಟೆ ನಾನು ಮಾತ್ರ ನಿದ್ದೆ ಮಾಡಿ ಅವರೇ ಬಂದು ಕರ್ಕೊಂಡು ಹೋಗಿದ್ರು ಸ್ಟೇಷನ್. ರಾತ್ರಿನ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲಿಲ್ಲ? ರಾತ್ರಿನ ಕರ್ಕೊಂಡು ಹೋಗಿದ್ರು. ಮತ್ತೆ ತಿರ್ಗಾ ಬಂದು ಇಲ್ಲಿ ಪಾದಗಟ್ಟೆ ಹತ್ರ ಬಿಟ್ಟರು ಸ್ಟೇಷನ್ ಹತ್ರ. ವಾಪಸ್ ತಗೊಂಬಂದು ಬಿಟ್ಟು ಮತ್ತೆ ವಾಪಸ್ ತಗೊಂಡು ಬಂದಿದ್ದು 112. ನಿಮಗೆ ಸಾಯಿಗೆ ಬಂದಿದ್ದು 112 ಯಾವ್ದು ಬಂದಿತ್ತು ಪೊಲೀಸ್ಗೆ? ನನಗೆ ಗೊತ್ತಿಲ್ಲ, ಅವ್ರು ಮಾಡಿರೋದು. ನೀನು ಕರ್ಕೊಂಡು ಹೋಗಿ ಜೀಪ್ ಬರುತ್ತಾ ಅಥವಾ ಬೈಕ್ ಬರುತ್ತೆ? ಇಲ್ಲ, ಜೀಪೇ ಬಂದಿತ್ತು. ನಿಮ್ಮನ್ನು ಅರಸಕೆರೆ ಕರ್ಕೊಂಡ್ಬಂದು ಎಂಕ್ವೈರಿ ಮಾಡಿ ಮತ್ತೆ ತಗೊಂಬಂದು ಉಚಿಯಮ್ಮನ ಪಾದಗಟ್ಟೆ ಹತ್ರ ಬಿಟ್ಟು ಪಾದಗಟ್ಟೆ ಹತ್ರ ಬಿಟ್ಟು ಆ ಬಟ್ಟೆ ಎಲ್ಲ ಪೇಪರಲ್ಲಿ ಸುತ್ತಿ ಸ್ಟೇಷನ್ ಅಲ್ಲೇ ಇಟ್ಕೊಂಡಿದ್ದಾರೆ. ಸ್ಟೇಷನಲ್ಲಿ ಸ್ಟೇಷನ್ ಅಲ್ಲೇ ಐತೆ. ಆ ಬಟ್ಟೆ ಕಿತ್ತೋಗಿರೋದೆಲ್ಲ ಎಲ್ಲ ಅಲ್ಲೇ ಇದೆ. ಮತ್ತೆ ವಾಪಸ್ ಮತ್ತೆ ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗಿ ಮತ್ತೆ ಬೆಳಗ್ಗೆ ವಾಪಸ್ ಅವರೇ ಬಂದು ಕರ್ಕೊಂಡು ಹೋದ್ರು. ಸರಿ ಕರ್ಕೊಂಬಂದ್ರಲ್ಲ ಸ್ಟೇಷನ್ನಾಗ ಏನು ಬರವಣಿಗೆ ಮಾಡ್ಕೊಂಡ್ರು? ಮತ್ತೆ ನಿಮ್ಗೆ ಏನೇನು ನಡೆಯುತ್ತೆ ಏನೇನಿಲ್ಲ ಅಂತ ಹೇಳು ಅಂತ ಎಲ್ಲ ಹೇಳ್ದೆ ನಾನು. ಅವರೆಲ್ಲರೂ ಕಂಪ್ಲೇಂಟ್ ತಗೊಂಡೇನಂತಂದು ಹೇಳಿ ಸೈನ್ ಮಾಡಿಸ್ಕೊಂಡ್ರು. ವಿಡಿಯೋ ಮಾಡಿದ್ರ? ವಿಡಿಯೋ ಮಾಡಿದ್ದಾರೆ. ಬಿಳೆ ಪೇಪರ್ ಮೇಲೆ ಸೈನ್ ಮಾಡಂತಂದು ಬಿಳೆ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರು. ಖಾಲಿ ಪೇಪರ್ ಅನ್ನ? ಖಾಲಿ ಪೇಪರ್. ಅದು ಯಾವಾಗ ಮಾಡಿಸ್ಕೊಂಡ್ರು? ಬೆಳಗ್ಗೆ ಮಾಡಿಸ್ಕೊಂಡ್ರ? ಇದು ವಿಡಿಯೋ ಮಾಡಿದ್ದು? ವಿಡಿಯೋ ಮಾಡಿದ್ದು ಅದೇ ಬೆಳಗ್ಗೆ ಮಾಡಿದ್ದಾರೆ. ಬೆಳಗ್ಗೆ ಮಾಡಿದ್ದಾರೆ. ನಿನ್ನೆ ರಾತ್ರಿನೂ ವಿಡಿಯೋ ಮಾಡಿದ್ದಾರೆ ಮತ್ತು ಬೆಳಗ್ಗೆನೂ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿದ್ದಾರೆ. ನಿಮಗೆ ಏನಂತ ಹೇಳಿದ್ರು? ಊರಿಗೆ ಹೋಗಂತ ಹೇಳಿದ್ರು. ಊರಿಗೆ ಹೋಗಮ್ಮ ಮತ್ತಿನ್ನ ನಾವು ಕರ್ಸ್ಕೊಂತೀವಿ ಅಂತಂದೇಳಿ ಊರಿಗೆ ಅವರೇ ಹೇಳಿದ್ರು. ಊರಿಗೆ ಹೋಗ್ತೀನಮ್ಮ ಅಂತ. ನಿನಗೇನಾರಿದ್ರೆ ಫೋನ್ ಮಾಡ್ತೀವಿ ಬರುವಂತೆ ಮಾಡ್ತಾನೆ ಇಷ್ಟೇ. ಆಮೇಲೆ 2,000 ರೂಪಾಯಿ ರೊಕ್ಕನ ಕೊಟ್ರು ನನಗೆ. ಬಟ್ಟೆ ಕಿತ್ತೋಗಿತ್ತಲ್ಲ, ಊರಿಗೆ ಹೋಗಕ್ಕೆ ಬಟ್ಟೆ ತಗೊಂಡು ಊರಿಗೆ ಹೋಗ್ಬಿಟ್ಟಮ್ಮ ಇರೋ ಅಂತೇಳಿ ಪೊಲೀಸ್ನವರು 2,000 ರೂಪಾಯಿ ಒಟ್ಟು ಈ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಸ್ಕೊಂಡಾರ. ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿ ನೀನು ನ್ಯಾಯ ಸಿಗುತ್ತಾ? ಅವರು ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಸ್ಕೊಂಡ್ರೆ ನ್ಯಾಯ ಸಿಗುತ್ತೆ ಅನಿಸ್ತತ್ತ? ನನಗೆ ಗೊತ್ತಿಲ್ಲ, ಅದನ್ನು ವಿಚಾರಣೆ ಮಾಡ್ಬೇಕು ಅನಿಸ್ತೈತೆ. ಹೌದಾ? ನೀ ಮುಂದೆ ನಾವು ಸೈನ್ ಮಾಡಿಸ್ಕೊಳ್ಳೋ ಕಾರಣ ಇಲ್ಲ, ಕಾರಣ ಇರೋದಕ್ಕೋಸ್ಕರ ಸೈನ್ ಮಾಡಿಸ್ತೀವಿ. ಹೌದು. ಮತ್ತು ಈಗೇನು ಮಾಡ್ತೀವಿ? ಮತ್ತೊಂದು ಕಂಪ್ಲೇಂಟ್ ಮಾಡ್ತೀಯಾ? ಮಾಡಮ್ಮ, ನಿಮ್ಮ ಬೆಂಬಲಕ್ಕೆ ನಾವೆಲ್ಲರೂ ಇರ್ತೀವಿ. ಮಾನ್ಯ SP ಅವರು ನನಗೆ ನ್ಯಾಯ ಕೊಡಿಸ್ಬೇಕು. ಮತ್ತೆ ನನಗೆ ನ್ಯಾಯನೇ ಬೇಕು. ಇವಾಗ ಖಾಲಿ ಪೇಪರ್ ಸೈನ್ ಮಾಡಿಸಿದ್ರೆ ಗೊತ್ತಿಲ್ಲ. ಅದು ಮಾಡಿಸ್ಕೊಂಡಾರ, ಆದ್ರೆ ಎದಕ್ಕೆ ಮಾಡಿಸ್ಕೊಂಡಾರ ಅಂತ ನಿಮಗೆ ಗೊತ್ತಿಲ್ಲ. ಖಾಲಿ ಪೇಪರ್ ಮೇಲೆ ಎದಕ್ಕೆ ಸೈನ್ ಮಾಡಿಸಿದ್ರೆ ಗೊತ್ತಿಲ್ಲ ಸರ್. ನನಗೆ ಊರಿಗೆ ಕಳಿಸ್ಬೇಕಂತ 2,000 ರೂಪಾಯಿ ದುಡ್ಡು ಕೊಟ್ಟಾಯ್ತು, ಎಲ್ಲದೂ ಆಯಿತು. ನಾನು ಬಟ್ಟೆ ತಗೊಂಡು ಬಟ್ಟೆ ಹಾಕೊಂಡಾಯ್ತು. ನನಗೆ ನ್ಯಾಯ ಬೇಕು. ಬಿಳೆ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರಂತ ನನಗೆ ಯಾವ ಕಾರಣ ಗೊತ್ತಿಲ್ಲ. ನನಗೆ ಒಟ್ಟೆ ನ್ಯಾಯ ಬೇಕು ಸರ್. ನಿಮ್ಮ ಕೈ ಮುಚ್ಚಿ ಕೇಳ್ಕೊಂತೀನಿ. SP ಸಾಯವ್ರಿಗೆ ಹೇಳ್ತಿದ್ದೀನಿ ರೀ, ನನಗೆ ಗೊತ್ತಿಲ್ಲ. ಅವ್ರು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು 2,000 ರೂಪಾಯಿ ದುಡ್ಡು ಕೊಟ್ಟು ಊರಿಗೆ ಹೋಗಂತ ಹೇಳ್ತಿದ್ದಾರೆ ಸರ್. ನನಗೆ ನ್ಯಾಯ ಬೇಕು ಸರ್. ನನಗೆ ನ್ಯಾಯ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಸರ್.